ಇಡೀ ದೇಶದಲ್ಲಿ ಶೋಕ ಆವರಿಸಿದೆ. ಅಹಮದಾಬಾದ್ ವಿಮಾನ ದುರಂತ ನಡೆದು 24 ಗಂಟೆಗಳಾದರೂ ದೇಶದಾದ್ಯಂತ ಸೂತಕದ ವಾತಾವರಣ ಇದೆ. ವಿಮಾನದಲ್ಲಿದ್ದ ಒಬ್ಬ ವ್ಯಕ್ತಿಯನ್ನ ಬಿಟ್ಟು ಉಳಿದೆಲ್ಲ ಪ್ರಯಾಣಿಕರು ಸುಟ್ಟು ಭಸ್ಮವಾಗಿದ್ದಾರೆ. ವಿಮಾನ ಪತನವಾಗುವ ದೃಶ್ಯಗಳನ್ನು ನೋಡಿದರೆ ವಿಮಾನದಲ್ಲಿದ್ದ ಯಾವುದೇ ಒಬ್ಬ ವ್ಯಕ್ತಿ ಬದುಕಿ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಎಲ್ರಿಗೂ ಅನಿಸಿತ್ತು. ಆದರೆ 40 ವರ್ಷದ ವಿಶ್ವಾಸ್ ಕುಮಾರ್ ರಮೇಶ್ ಅನ್ನುವ ವ್ಯಕ್ತಿ ಮೃತ್ಯುಂಜಯನ ರೀತಿಯಲ್ಲಿ ಬದುಕಿ ಬಂದಿದ್ದಾರೆ. ವಿಮಾನದ ಎಮರ್ಜೆನ್ಸಿ ಎಕ್ಸಿಟ್ನ ಗೇಟ್ ಮೂಲಕ ಹೊರಗೆ ಹಾರಿದ ವಿಶ್ವಾಸ್ ಕುಮಾರ್ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಜೀವ ಉಳಿಸಿಕೊಂಡಿದ್ದಾರೆ. ಹೀಗೆ ವಿಶ್ವಾಸ್ ಕುಮಾರ್ ವಿಮಾನದಿಂದ ಹಾರಿ ಜೀವ ಉಳಿಸಿಕೊಂಡಿದ್ರೆ, ಭೂಮಿ ಚೌಹಾಣ್ ಅನ್ನುವ ಯುವತಿ ಟ್ರಾಫಿಕ್ನಲ್ಲಿ ಸಿಕ್ಕಿ ಹಾಕಿಕೊಂಡು ವಿಮಾನ ನಿಲ್ದಾಣಕ್ಕೆ ಬರುವಾಗ 10 ನಿಮಿಷ ಲೇಟ್ ಆಗಿ ಜೀವ ಉಳಿಸಿಕೊಂಡಿದ್ದಾರೆ. ಒಮ್ಮೊಮ್ಮೆ ಆಗೋದೆಲ್ಲ ಒಳ್ಳೆದಕ್ಕೆ ಅನ್ನೋದು ಇದಕ್ಕೆ ಅಲ್ವಾ? ಒಂದು ವೇಳೆ ಟ್ರಾಫಿಕ್ ಇಲ್ಲದೆ ಇರ್ತಾ ಇದ್ರೆ ಭೂಮಿ ಕೂಡ ವಿಮಾನದಲ್ಲಿ ಇರ್ತಾ ಇದ್ರು. ಸಾವು ಯಾವ ರೂಪದಲ್ಲಿ ಬರುತ್ತೆ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಟೈಮ್ ಬಾರದೇ ಇದ್ರೆ ಯಾವ ರೀತಿ ಕೂಡ ಸಾವಿನಿಂದ ಬಚಾವ್ ಆಗಬಹುದು ಅನ್ನೋದಕ್ಕೆ ಈ ಇಬ್ಬರು ಸಾಕ್ಷಿಯಾಗಿದ್ದಾರೆ. ಅಷ್ಟಕ್ಕೂ ಮೃತ್ಯುಂಜಯ ವಿಶ್ವಾಸ್ ಕುಮಾರ್ ಬದುಕಿ ಬಂದಿದ್ದು ಹೇಗೆ? 242 ಮಂದಿ ಪ್ರಯಾಣಿಕರಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಬದುಕಿ ಬರೋದಕ್ಕೆ ಸಾಧ್ಯವಾಗಿದ್ದು ಹೇಗೆ? ಭೂಮಿ 10 ನಿಮಿಷ ಲೇಟ್ ಆಗಿ ಬರೋದಕ್ಕೆ ಕಾರಣವೇನು ತೋರಿಸ್ತೀವಿ ನೋಡಿ. ಜೀವನ ಅನ್ನೋದು ಯಾವತ್ತೂ ಶಾಶ್ವತ ಅಲ್ಲ. ಯಾವಾಗ ಏನ್ ಬೇಕಾದ್ರೂ ಆಗಬಹುದು. ಇವತ್ತು ಇದ್ದವರು ನಾಳೆ ಇರ್ತಾರೆ ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲ. ಇದೇ ರೀತಿ ಖುಷಿಯಿಂದ ಲಂಡನ್ಗೆ ಹೊರಟವರು ವಿಮಾನ ಟೇಕ್ ಆಫ್ ಆದ ಕೆಲವು ಸೆಕೆಂಡ್ನಲ್ಲಿ ಸುಟ್ಟು ಬೂದಿಯಾಗಿದ್ದಾರೆ. ಏನಾಗ್ತಿದೆ ಅನ್ನುವಷ್ಟರಲ್ಲಿ ವಿಮಾನ ಬಾಂಬ್ ಸ್ಫೋಟಿಸಿದಂತೆ ಸ್ಫೋಟಗೊಂಡಿತ್ತು. ಲಂಡನ್ಗೆ ಹೋಗ್ತಾ ಇದ್ದ ವಿಮಾನವಾಗಿದ್ದರಿಂದ ಇಂಧನವನ್ನ ಫುಲ್ ಮಾಡಲಾಗಿತ್ತು. 1,00,000 ಲೀಟರ್ ಇಂಧನ ಹೊತ್ಕೊಂಡು ವಿಮಾನ ಆಕಾಶಕ್ಕೆ ನೆಗೆದಿತ್ತು. ಈಗ ಇದೇ ಇಂಧನದಿಂದಾಗಿ ವಿಮಾನ ಪತನವಾಗಿ ಬೆಂಕಿ ಹೊತ್ಕೊಂಡಿದೆ. ಇಷ್ಟು ಪ್ರಮಾಣ ಇಂಧನ ಇದ್ದಿದ್ರಿಂದಲೇ ಅಷ್ಟು ದೊಡ್ಡ ಪ್ರಮಾಣದ ಬೆಂಕಿ ಕಾಣಿಸಿಕೊಂಡಿತ್ತು. ಹೀಗಾಗಿ ವಿಮಾನದಲ್ಲಿ ಒಬ್ಬ ವ್ಯಕ್ತಿಯನ್ನ ಬಿಟ್ಟು ಉಳಿದೆಲ್ಲ ಪ್ರಯಾಣಿಕರು ಗುರುತೇ ಸಿಗದ ರೀತಿಯಲ್ಲಿ ಸುಟ್ಟು ಕರಕಲಾಗಿದ್ದಾರೆ. ಆದರೆ ಬದುಕಿ ಬಂದ ವಿಶ್ವಾಸ್ ಕುಮಾರ್ಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಬಿಟ್ರೆ ಬೇರೇನೂ ಆಗಿಲ್ಲ. ಈ ವ್ಯಕ್ತಿ ಬದುಕಿ ಬಂದಿದ್ದೇ ಪವಾಡ. ಅಂದಹಾಗೆ ಮರುಜನ್ಮ ಪಡೆದ ಈ ವಿಶ್ವಾಸ್ ಕುಮಾರ್ ಭಾರತ ಮೂಲದ ಬ್ರಿಟನ್ ಪ್ರಜೆ. ಕಳೆದ 20 ವರ್ಷದಿಂದಲೂ ಅವರು ಬ್ರಿಟನ್ನಲ್ಲೇ ವಾಸವಿದ್ರು. ತಮ್ಮ ಕುಟುಂಬವನ್ನ ಭೇಟಿಯಾಗೋದಕ್ಕೆ ಭಾರತಕ್ಕೆ ಬಂದಿದ್ರು. ಹೀಗೆ ಭಾರತಕ್ಕೆ ಬಂದಿದ್ದ ವಿಶ್ವಾಸ್ ಕುಮಾರ್ ಅವರ ಸಹೋದರನ ಜೊತೆ ಲಂಡನ್ ವಿಮಾನ ಹತ್ತಿದ್ರು. ಆದರೆ ವಿಮಾನ ಟೇಕ್ ಆಫ್ ಆದ ಕೆಲವು ಸೆಕೆಂಡ್ನಲ್ಲಿ BJ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ಗೆ ಹೋಗಿ ಅಪ್ಪಳಿಸಿದೆ. ಹೀಗೆ ಇನ್ನೇನು ಪತನವಾಗುತ್ತೆ ಅನ್ನೋದು ಗೊತ್ತಾಗುತ್ತಿದ್ದಂತೆ ಸೀಟ್ ನಂಬರ್ 11A ಅಲ್ಲಿ ಕುಳಿತಿದ್ದ ವಿಶ್ವಾಸ್ ಕುಮಾರ್ ಎಮರ್ಜೆನ್ಸಿ ಕಿಟಕಿಯನ್ನ ಒಡೆದು ಹೊರಗೆ ಹಾರಿದ್ದಾರೆ. ಪ್ರತಿ ವಿಮಾನದಲ್ಲೂ ಕೂಡ ಎಮರ್ಜೆನ್ಸಿ ಎಕ್ಸಿಟ್ ಇರುತ್ತೆ. ಇದರ ಬಗ್ಗೆ ಆರಂಭದಲ್ಲೇ ಗಗನಸಖಿಯರು ವಿವರಣೆ ಕೊಟ್ಟಿರ್ತಾರೆ. ತುರ್ತು ಸಂದರ್ಭದಲ್ಲಿ ಯಾವ ರೀತಿ ಈ ಬಾಗಿಲುಗಳನ್ನು ತೆಗೆಯಬೇಕು ಅನ್ನುವ ಬಗ್ಗೆ ವಿಮಾನ ಟೇಕ್ ಆಫ್ ಆಗುವ ಮುನ್ನವೇ ವಿವರಣೆ ಕೊಡಲಾಗುತ್ತೆ. ಈ ಬಾಗಿಲುಗಳ ಮೇಲೆ ಕೂಡ ಅದನ್ನ ಓಪನ್ ಮಾಡುವ ವಿಧಾನವನ್ನ ಬರೆದಿರ್ತಾರೆ. ಅಲ್ಲಿರುವ ನಿಯಮಗಳನ್ನ ಪಾಲಿಸಿದ್ರೆ ಕೇವಲ 10 ಸೆಕೆಂಡ್ನಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ನ ಬಾಗಿಲು ಓಪನ್ ಮಾಡಬಹುದು. ವಿಶ್ವಾಸ್ ಕುಮಾರ್ ಕೂಡ ಇದೇ ರೀತಿ ಮಾಡಿದ್ದು. ಎಮರ್ಜೆನ್ಸಿ ಎಕ್ಸಿಟ್ನ ಬಾಗಿಲು ತೆರೆದ ವಿಶ್ವಾಸ್ ಹಿಂದೆ ಮುಂದೆ ನೋಡದೆ ಅಲ್ಲಿಂದ ಕೆಳಗೆ ಹಾರಿದ್ದಾರೆ. ಅಷ್ಟೇ, ಎದ್ದು ನೋಡಿದಾಗ ಅವರ ಸುತ್ತಮುತ್ತ ಬರೀ ಶವಗಳ ರಾಶಿಯೇ ಇತ್ತಂತೆ. ವಿಮಾನದ ಅವಶೇಷಗಳು ಸುತ್ತಲೂ ಇತ್ತಂತೆ. ಇದನ್ನೆಲ್ಲ ನೋಡಿದ ವಿಶ್ವಾಸ್ ಅಲ್ಲಿಂದ ಓಡೋದಕ್ಕೆ ಶುರು ಮಾಡಿದ್ದಾರೆ. ಆಗ ಸ್ಥಳೀಯರು ಸಹಾಯಕ್ಕೆ ಬಂದಿದ್ದಾರೆ. ನಂತರ ಆಂಬ್ಯುಲೆನ್ಸ್ನಲ್ಲಿ ಕೂರಿಸಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಇದು ವಿಶ್ವಾಸ್ ಕುಮಾರ್ ಅವರ ಕಥೆಯಾದರೆ ಭೂಮಿ ಚೌಹಾಣ್ ಅನ್ನುವ ಮಹಿಳೆಯದ್ದು ಇನ್ನೊಂದು ಕತೆ ಇದೆ. ನಾವು ಎಲ್ಲಾದರೂ ಹೋಗಬೇಕಾದ್ರೆ ಟ್ರಾಫಿಕ್ನಲ್ಲಿ ಸಿಲುಕೊಂಡ್ರೆ ಎಷ್ಟೊಂದು ಶಾಪ ಹಾಕ್ತೀವಿ. ಇವತ್ತೇ ಹೀಗಾಗಬೇಕಿತ್ತ, ಹಾಗೆ ಹೀಗೆ ಅಂತ ಶಾಪ ಹಾಕ್ತಾ ಇರ್ತೀವಿ. ಲಂಡನ್ಗೆ ಹಾರಬೇಕಿದ್ದ ಭೂಮಿ ಕೂಡ ಟ್ರಾಫಿಕ್ನಲ್ಲಿ ಸಿಲುಕೊಂಡಿದ್ರು. ಈ ಟ್ರಾಫಿಕ್ ಜಾಮ್ನಿಂದಾಗಿ ಭೂಮಿ ವಿಮಾನ ನಿಲ್ದಾಣಕ್ಕೆ ಬರೋದಕ್ಕೆ 10 ನಿಮಿಷ ಲೇಟ್ ಆಗುತ್ತೆ. ಅಷ್ಟರಲ್ಲೇ ಏರ್ ಇಂಡಿಯಾ ವಿಮಾನ ಭೂಮಿಯನ್ನ ಬಿಟ್ಟು ಆಕಾಶಕ್ಕೆ ಹಾರಿತ್ತು. ಆ ಸಂದರ್ಭದಲ್ಲಿ ಭೂಮಿ ಮನಸ್ಸಿನಲ್ಲೇ ಏನೆಲ್ಲ ಯೋಚನೆ ಮಾಡಿರಬಹುದು. ಅಯ್ಯೋ, ಒಂದು 10 ನಿಮಿಷ ಬೇಗ ಬರ್ತಾ ಇದ್ರೆ ವಿಮಾನ ಮಿಸ್ ಆಗ್ತಾ ಇರಲಿಲ್ಲ, ಟ್ರಾಫಿಕ್ ಜಾಮ್ ಇಲ್ಲದೆ ಇರ್ತಾ ಇದ್ರೆ ನಾನು ಕೂಡ ವಿಮಾನದಲ್ಲಿ ಹೋಗ್ತಾ ಇದ್ದೆ ಅನ್ನುವ ಯೋಚನೆಗಳು ಭೂಮಿಗೆ ಬಂದಿರಬಹುದು.
ಹೀಗೆ ಯೋಚನೆ ಮಾಡ್ತಾ ಇದ್ದಾಗಲೇ ವಿಮಾನ ಪತನವಾದ ಸುದ್ದಿ ಬರುತ್ತೆ. ಇದನ್ನ ಕೇಳಿದಂತಹ ಭೂಮಿಗೆ ಕೈ ಕಾಲುಗಳೇ ನಡಗೋದಕ್ಕೆ ಶುರುವಾಗಿತ್ತಂತೆ. ದೇವರು ಈ ರೂಪದಲ್ಲಿ ಕೂಡ ಬಂದು ಕಾಪಾಡ್ತಾನ ಅಂತ ಅನಿಸೋದಕ್ಕೆ ಶುರುವಾಗಿತ್ತಂತೆ. ನನ್ನ ಗಣಪನೇ ನನ್ನ ಜೀವ ಉಳಿಸಿದ್ದು ಅಂತ ಭೂಮಿ ಮಾಧ್ಯಮದ ಮುಂದೆ ಹೇಳ್ಕೊಂಡಿದ್ದಾರೆ. ಹೀಗೆ ಇಬ್ಬರು ಪವಾಡದ ರೂಪದಲ್ಲಿ ಪಾರಾದರೆ ಅತ್ತ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಜೀವ ಕಳೆದುಕೊಂಡಿದ್ದಾರೆ. ತಮ್ಮ ಹಾಸ್ಟೆಲ್ನ ಮೇಲೆ ವಿಮಾನವೊಂದು ಬಂದು ಬೀಳುತ್ತೆ ಅಂತ ಯಾರಾದರೂ ಊಹೆ ಮಾಡೋದಕ್ಕೆ ಸಾಧ್ಯನಾ ಹೇಳಿ? ಅದು ಕೂಡ ಮಧ್ಯಾಹ್ನದ ಸಮಯವಾಗಿದ್ದರಿಂದ ಮೆಸ್ನಲ್ಲಿ ವಿದ್ಯಾರ್ಥಿಗಳು ಊಟ ಮಾಡ್ತಾ ಇದ್ರು. ಇದೇ ಸಂದರ್ಭದಲ್ಲಿ ವಿಮಾನ ಕಟ್ಟಡದ ಮೇಲೆ ಬಂದಪ್ಪಳಿಸಿದೆ. ಒಂದು ಮಾಹಿತಿ ಪ್ರಕಾರ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಾವನ್ನಪ್ಪಿರುವ ಸಾಧ್ಯತೆ ಇದೆ. ಈ ಬಗ್ಗೆ ಯಾವುದೇ ಮಾಧ್ಯಮಗಳಲ್ಲಾಗಲಿ ಸುದ್ದಿ ಪ್ರಸಾರವಾಗ್ತಾ ಇಲ್ಲ. ಇನ್ನು ಘಟನಾ ಸ್ಥಳಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡಿ ಗಾಯಾಳುಗಳ ಜೊತೆ ಮಾತನಾಡಿದ್ದಾರೆ. ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದಾರೆ. ಇದೆಲ್ಲದರ ನಡುವೆ ವಿಮಾನ ಪತನ ಕಾರಣವೇನು ಅನ್ನುವ ಬಗ್ಗೆ ಕೂಡ ಚರ್ಚೆಗಳು ನಡೆಯೋದಕ್ಕೆ ಶುರುವಾಗಿದೆ. ಸ್ನೇಹಿತರೆ, ವಿಮಾನ ನಿಲ್ದಾಣದ ಲೊಕೇಶನ್ ಇದೆಯಲ್ಲ, ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ವಿಮಾನ ನಿಲ್ದಾಣಗಳು ಯಾವತ್ತೂ ಸಿಟಿಯಿಂದ ದೂರದಲ್ಲಿರಬೇಕು. ವಿಮಾನ ನಿಲ್ದಾಣದ ಸುತ್ತಮುತ್ತ ಯಾವುದೇ ಕಟ್ಟಡಗಳು ಇರಬಾರ್ದು. ಆದರೆ ಅಹಮದಾಬಾದ್ನ ವಿಮಾನ ನಿಲ್ದಾಣ ಈ ಎಲ್ಲ ನಿಯಮಕ್ಕೆ ತದ್ವಿರುದ್ಧವಾಗಿದೆ. ವಿಮಾನ ನಿಲ್ದಾಣದ ಅಣತಿ ದೂರದಲ್ಲೇ ರೆಸಿಡೆನ್ಸಿಯಲ್ ಏರಿಯಾ ಇದೆ. ಇಲ್ಲೇ BJ ಮೆಡಿಕಲ್ ಕಾಲೇಜ್ ಇರೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ವಿಮಾನ ನಿಲ್ದಾಣದ ಪಕ್ಕದಲ್ಲೇ ಸ್ಲಮ್ ಇದೆ ಅಂದರೆ ಅಲ್ಲಿ ಕೊಳಚೆ ನೀರು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಯಾಕೆ ಇಲ್ಲಿ ಸ್ಲಮ್ ಅನ್ನ ಉಲ್ಲೇಖ ಮಾಡ್ತಾರೆ ಅಂತ ಕೇಳಿದ್ರೆ ಅದಕ್ಕೂ ಕೂಡ ಕಾರಣ ಇದೆ. ಕೊಳಚೆ ನೀರು ಇದ್ರೆ ಅಲ್ಲಿ ಹಕ್ಕಿಗಳ ಸಂಖ್ಯೆ ಹೆಚ್ಚಾಗಿಯೇ ಇರುತ್ತೆ. ಇದೇ ಹಕ್ಕಿಗಳು ವಿಮಾನಕ್ಕೆ ಯಮನ ರೂಪದಲ್ಲಿ ಬಂದು ಬಿಡ್ತಾವೆ. ಹೌದು, ಅಷ್ಟು ದೊಡ್ಡ ವಿಮಾನ ಪತನವಾಗೋದಕ್ಕೆ ಒಂದು ಹಕ್ಕಿ ಕೂಡ ಕಾರಣವಾಗಬಹುದು. ಒಂದು ವೇಳೆ ಹಕ್ಕಿ ವಿಮಾನದ ಇಂಜಿನ್ಗೆ ಬಂದು ಬಡಿದ್ರೆ ಇಂಜಿನ್ ಫೇಲ್ ಆಗುವ ಸಾಧ್ಯತೆ ಇರುತ್ತೆ. ಇಂಜಿನ್ ಫೇಲ್ ಆದರೆ ವಿಮಾನಕ್ಕೆ ಕಂಟ್ರೋಲ್ ಸಿಗೋದಿಲ್ಲ. ಆದರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದರೆ ವಿಮಾನಕ್ಕೆ 2 ಇಂಜಿನ್ ಇರುತ್ತೆ. ಏಕಕಾಲದಲ್ಲಿ 2 ಇಂಜಿನ್ಗಳು ಕೂಡ ಅಷ್ಟು ಸುಲಭದಲ್ಲಿ ಕೈ ಕೊಡೋದಿಲ್ಲ. ಅಹಮದಾಬಾದ್ನಲ್ಲಿ ದುರಂತಕ್ಕೆ ಹಕ್ಕಿ ಡಿಕ್ಕಿ ಕೂಡ ಕಾರಣವಾಗಿರಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ಲ್ಯಾಂಡಿಂಗ್ ಗೇರ್ ಕೈ ಕೊಟ್ಟಿರಬಹುದು ಅನ್ನುವ ಅನುಮಾನ ಕೂಡ ಮೂಡಿದೆ. ಟೇಕ್ ಆಫ್ ಆದ ನಂತರ ಈ ಲ್ಯಾಂಡಿಂಗ್ ಗೇರ್ ಒಳಗೆ ಹೋಗ್ತಾವೆ. ಆದರೆ ಏರ್ ಇಂಡಿಯಾ ವಿಮಾನದ ಲ್ಯಾಂಡಿಂಗ್ ಗೇರ್ ಹೊರಗೆ ಇತ್ತಂತೆ. ಹೀಗೆ ಲ್ಯಾಂಡಿಂಗ್ ಗೇರ್ ಹೊರಗೆ ಇದ್ದಿದ್ರಿಂದ 2ನೇ ಇಂಜಿನ್ನ ಮೇಲೆ ಅದು ಪರಿಣಾಮ ಬೀರಿರುವ ಸಾಧ್ಯತೆ ಇದೆ ಅನ್ನುವ ಮಾಹಿತಿ ಕೂಡ ಇದೆ. ಇನ್ನು ಪೈಲಟ್ಗೆ ಸಾಕಷ್ಟು ಅನುಭವವಿದ್ರೂ ಏನೋ ಸಣ್ಣ ತಪ್ಪು ಮಾಡಿದ್ರೂ ಕೂಡ ವಿಮಾನ ಪತನಕ್ಕೆ ಕಾರಣವಾಗಿರಬಹುದು. ತಪ್ಪಾದ ವಿಧಾನದಲ್ಲಿ ಟೇಕ್ ಆಫ್ ಮಾಡುವ ಪ್ರಯತ್ನ ಮಾಡಿದರೆ ವಿಮಾನ ಪತನವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಗಾಳಿಯ ಒತ್ತಡ ಕೂಡ ವಿಮಾನವನ್ನ ಕಂಟ್ರೋಲ್ ತಪ್ಪುವಂತೆ ಮಾಡುವ ಸಾಧ್ಯತೆ ಇರುತ್ತಂತೆ. ಮತ್ತೊಂದು ಕಾರಣದ ಬಗ್ಗೆ ನಾವು ಆರಂಭದಲ್ಲೇ ಹೇಳಿದ್ವಿ. ಲಂಡನ್ಗೆ ಹೋಗ್ತಾ ಇದ್ದ ವಿಮಾನವಾಗಿದ್ದರಿಂದ ಇಂಧನ ಟ್ಯಾಂಕ್ ಅನ್ನ ಭರ್ತಿ ಮಾಡಲಾಗಿತ್ತು. ಈ ಇಂಧನ ಟ್ಯಾಂಕ್ ಕೂಡ ಸ್ಫೋಟಗೊಳ್ಳುವ ಸಾಧ್ಯತೆ ಇರುತ್ತೆ. ಹೀಗೆ ಹಲವು ಸಾಧ್ಯತೆಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ನಿಜವಾದ ಕಾರಣ ಏನು ಅನ್ನೋದು ತನಿಖೆಯಾದ ನಂತರವೇ ಗೊತ್ತಾಗೋದು. ವಿಮಾನದಲ್ಲಿ ಬ್ಲ್ಯಾಕ್ ಬಾಕ್ಸ್ ಇರುತ್ತೆ. ಅದರಲ್ಲಿ ಎಲ್ಲವೂ ರೆಕಾರ್ಡ್ ಆಗಿರುತ್ತೆ. ಕೊನೆ ಕ್ಷಣದಲ್ಲಿ ಏನಾಗಿತ್ತು, ಪೈಲಟ್ಗಳ ನಡುವೆ ಯಾವ ರೀತಿ ಸಂಭಾಷಣೆ ಆಗಿತ್ತು ಅನ್ನೋದು ಈ ಬ್ಲ್ಯಾಕ್ ಬಾಕ್ಸ್ನಲ್ಲಿ ರೆಕಾರ್ಡ್ ಆಗಿರುತ್ತೆ. ಇದನ್ನು ತನಿಖೆ ಮಾಡಿದ ನಂತರ ನಿಜವಾದ ಕಾರಣ ಏನು ಅನ್ನೋದು ಗೊತ್ತಾಗುತ್ತೆ. ಅದೇನೇ ಇರಲಿ, ದುರಂತ ಆಗಿಬಿಟ್ಟಿದೆ. ಸಾವು ಅನ್ನೋದು ಯಾವ ರೀತಿ ಕೂಡ ಬರಬಹುದು ಅನ್ನೋದಕ್ಕೆ ಈ ಘಟನೆ ಮತ್ತೊಮ್ಮೆ ಸಾಕ್ಷಿಯಾಗಿದೆ. ಇಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ. ಇಲ್ಲ ಅಂದ್ರೆ ಊಟ ಮಾಡ್ತಾ ಇದ್ದ ಮಕ್ಕಳು ವಿಮಾನ ಬೀಳುತ್ತೆ ಅಂತ ಕನಸು ಕಂಡಿದ್ರ ಹೇಳಿ? ಈ ದುರಂತದ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.